ನಮಸ್ಕಾರ ಸ್ನೇಹಿತರೆ. ಜೀವನ ಎನ್ನುವುದು ಒಂದು ಸುಂದರ ಪಯಣ. ಆದರೆ ಆ ಪಯಣದಲ್ಲಿ ಹಣವನ್ನು ಗೆಲ್ಲಲು ಜೂಜಿನ ದಾರಿ ಹಿಡಿದರೆ ಕೇವಲ ಹಣ ಮಾತ್ರವಲ್ಲ, ಪ್ರಾಣಕ್ಕಿಂತ ಹೆಚ್ಚಾದ ಸಂಬಂಧಗಳೂ ಕೂಡ ಕಳೆದು ಹೋಗುತ್ತದೆ. ಇದು ಕೇವಲ ಕಥೆಯಲ್ಲ, ಇಂದಿನ ಸಮಾಜದ ಕಹಿ ಸತ್ಯ. ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮಶೇಖರ್ ಎಂಬ ವ್ಯಕ್ತಿ ಇರ್ತಾನೆ. ಅವನು ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಆಗಿರ್ತಾನೆ. ಅವನಿಗೆ ಒಂದು ಸುಂದರವಾದ ಕುಟುಂಬ ಇರುತ್ತೆ. ಪತ್ನಿ ಸುಮಾ ಮತ್ತು 6 ವರ್ಷದ ಮಗಳು ಸಾನ್ವಿ. ಸೋಮಶೇಖರ್ ಸಣ್ಣ ಕೆಲಸದಲ್ಲಿ ಇದ್ದರೂ ಕೂಡ ಅವನ ಬದುಕು ತುಂಬ ನೆಮ್ಮದಿಯಿಂದ ಕೂಡಿರುತ್ತೆ. ಹೀಗೆ ಒಂದಿನ ಗೆಳೆಯರೆಲ್ಲರೂ ಸೇರಿ ಹರಟೆ ಹೊಡಿಬೇಕಾದ್ರೆ ಗೆಳೆಯರು ಸೋಮಶೇಖರನಿಗೆ ಆನ್ಲೈನ್ ಜೂಜಾಟದ ಬಗ್ಗೆ ಹೇಳ್ತಾರೆ. ಆಗ ಸೋಮಶೇಖರ್ ಅದಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಆದರೂ ಗೆಳೆಯರ ಒತ್ತಾಯದ ಮೇರೆಗೆ ಅವನು ಆನ್ಲೈನ್ ಜೂಜಾಟಕ್ಕೆ ಕೈ ಹಾಕಿಬಿಡ್ತಾನೆ. ಮೊದಲನೇ ದಿನ ಅವನಿಗೆ 1000 ರೂಪಾಯಿ ಲಾಭ ಬರುತ್ತೆ. ಆವಾಗ ಅವನಿಗನ್ಸುತ್ತೆ, ಶ್ರಮ ಇಲ್ಲದೆ ಹಣ ಗಳಿಸಬಹುದು ಅಂತ ದುರಾಸೆ ಬರಲಿಕ್ಕೆ ಶುರುವಾಗುತ್ತೆ. ದುರಾಸೆ ಬೆಳೆದಂತೆ ಸೋಮಶೇಖರ್ ತನ್ನ ಸಂಬಳವನ್ನೆಲ್ಲನೂ ಜೂಜಿನಲ್ಲಿ ಹಾಕಲಿಕ್ಕೆ ಶುರು ಮಾಡ್ತಾನೆ. ಕ್ರಮೇಣ ಕಾಲ ಕಳೆದಂತೆ ಅವನು ಜೂಜಿನಲ್ಲಿ ಸೋಲೋದಕ್ಕೆ ಶುರು ಮಾಡ್ತಾನೆ. ಸೋತ ಹಣವನ್ನು ಮತ್ತೆ ಪಡಿಬೇಕನ್ನೋ ದುರಾಸೆಯಲ್ಲಿ ಸಾಲ ಎಲ್ಲ ಮಾಡಿ ಮತ್ತಷ್ಟು ಜೂಜಿಗೆ ಹಣವನ್ನೆಲ್ಲ ಸುರಿತಾನೆ. ಮನೆಯಲ್ಲಿದ್ದ ಸುಮಾಳ ಒಡವೆಗಳನ್ನೂ ಕೂಡ ಅಡವಾಗಿಟ್ಟು ಅದನ್ನೂ ಸಹ ಜೂಜಿನಲ್ಲಿ ಹಾಕ್ತಾನೆ. ಕೊನೆಗೆ ಅವನಲ್ಲಿ ಮನೆಗೆ ತಂದುಹಾಕಲು ಕೂಡ ದುಡ್ಡಿರೋದಿಲ್ಲ. ಮಗಳ ಶಾಲೆಯ ಫೀಸ್ ಕಟ್ಟಲು ಕೂಡ ಹಣ ಇರೋದಿಲ್ಲ. ಆಗ ಹೆಂಡತಿ ಸುಮಾ ತುಂಬ ಬೇಡ್ಕೊತಾಳೆ. ಅವಳು ಎಷ್ಟೇ ಬೇಡ್ಕೊಂಡ್ರೂ ಅವನು ಮುಂದಿನ ಬಾರಿ ದೊಡ್ಡ ಮೊತ್ತ ಗೆಲ್ಲುತ್ತೇನೆ, ಆಗ ಎಲ್ಲವನ್ನೂ ನಾನು ಸರಿಪಡಿಸ್ತೀನಿ ಅಂತ ಹೇಳ್ಕೊತ ಜೂಜಿನ ಸುಳಿಯಲ್ಲಿ ಬಿದ್ದುಬಿಡ್ತಾನೆ. ಸಾಲದ ಹೊರೆ ಲಕ್ಷಾಂತರ ರೂಪಾಯಿ ದಾಟ್ಬಿಡುತ್ತೆ. ಸಾಲಗಾರರು ಮನೆ ಬಾಗಿಲಿಗೆ ಬಂದು ಅವಮಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದು ರಾತ್ರಿ ಜೂಜಿನಲ್ಲಿ ತಾನು ಸಂಪೂರ್ಣ ಸರ್ವಸ್ವವನ್ನೇ ಕಳೆದುಕೊಂಡ್ಬಿಟ್ಟಿದ್ದೀನಿ ಅಂತ ಅವನಿಗೆ ಅರಿವಾಗುತ್ತೆ. ಮನೆ ಕೂಡ ಹರಾಜಿಗೆ ಬಂದುಬಿಟ್ಟಿರುತ್ತೆ. ಈ ಅವಮಾನ, ಅಪರಾಧದ ಪ್ರಜ್ಞೆ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿರೋದಿಲ್ಲ. ಅವನ ಕುಟುಂಬಕ್ಕೆ ಮುಖ ತೋರ್ಸೋಕ್ಕಾಗ್ದಿರ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡ್ಬಿಡ್ತಾನೆ. ಈ ಸಾಲದ ಬಾಧೆ, ಜೂಜಿನ ಚಟ ನನಗೆ ಸಾಕು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ್ಬಿಡ್ತಾನೆ. ಆತನ ಸಾವಿನ ನಂತರ ಅವನ ಹೆಂಡತಿ ಮತ್ತು ಮಗಳು ಬೀದಿಗೆ ಬಂದುಬಿಡ್ತಾರೆ. ಕೇವಲ ಒಂದು ಕ್ಷಣದ ಮೋಜು ಮತ್ತು ದುರಾಸೆಗೆ ಇಡೀ ಕುಟುಂಬವೇ ಅನಾಥವಾಗಿಬಿಡುತ್ತೆ. ನೋಡಿ ವೀಕ್ಷಕರೇ, ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ನೆಮ್ಮದಿ ಇರುತ್ತೆ. ಆದರೆ ಕುಳಿತಲ್ಲೇ ಹಣ ಗಳಿಸ್ಬೇಕಂತ ಜೂಜಾಟವಾಡಿದ್ರೆ ಕೇವಲ ವಿನಾಶವಿರುತ್ತದೆ. ಜೂಜಾಟ ಎಂಬುದು ಕೇವಲ ಹಣವನ್ನು ಕಬಳಿಸುವುದಿಲ್ಲ, ಮನುಷ್ಯನ ವಿವೇಚನೆ ಮತ್ತು ಕುಟುಂಬದ ಭವಿಷ್ಯವನ್ನು ನುಂಗಿ ಹಾಕಿಬಿಡುತ್ತೆ. ಸಾಲ ಮಾಡುವ ಮುನ್ನ ನಿಮ್ಮನ್ನು ನಂಬಿರುವ ಕುಟುಂಬದ ಮುಖ ನೆನಪಿರಲಿ. ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.